ನಮಸ್ಕಾರ, ಎಜುನೆಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಸಿಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾಳೆಯಿಂದ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಯಾರಿಗೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ, ಯಾರಿಗೆಲ್ಲ ಈ ಸಿಟಿಇಟಿಗೆ ಸಂಬಂಧಪಟ್ಟಂತ ಈ ಪ್ರಮುಖವಾದಂತಹ ಅಪ್ಡೇಟ್ ಸಂಬಂಧಪಡುತ್ತೆ ಅನ್ನುವಂಥ ಒಂದಿಷ್ಟು ವಿವರಗಳನ್ನು ನೋಡ್ತಾ ಹೋಗೋಣ. ಆದ್ಮೇಲೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂದ್ರೆ CBSE ಕಡೆಯಿಂದ ನಡೆಸುವಂತಹ ಸಿಟಿಇಟಿಗೆ ಈಗಾಗಲೇ ಅಧಿಸೂಚನೆ ಪ್ರಕಟಗೊಂಡು ಅರ್ಜಿ ಸಲ್ಲಿಸುವಿಕೆ ಕೂಡ ಡಿಸೆಂಬರ್ 18ನೇ ತಾರೀಕಿಗೆ ಮುಕ್ತಾಯಗೊಂಡಿತ್ತು. ಇದೀಗ ಡಿಸೆಂಬರ್ 25ನೇ ತಾರೀಕಿಗೆ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ 27/11/2025ರಿಂದ 18/12/2025ರವರೆಗೆ ಸಿಟಿಇಟಿ 21ನೇ ಆವೃತ್ತಿಗೆ ಅರ್ಜಿ ಸಲ್ಲಿಕೆ ಪೂರ್ಣಗೊಂಡಿದೆ. ಈ ನಡುವೆ ಅರ್ಧ ಜನ ರಿಜಿಸ್ಟ್ರೇಷನ್ ಅನ್ನ ಮಾಡಿ ತಮ್ಮ ಅಪ್ಲಿಕೇಶನ್ ಅನ್ನ ಕಂಟಿನ್ಯೂ ಮಾಡದೇ ಇರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಇದೀಗ ಸಿಟಿಇಟಿ ಹೈಲೈಟ್ ಮಾಡ್ತಾ ಇದೆ. ಒಟ್ಟು 1,61,127 ಜನ ಅಭ್ಯರ್ಥಿಗಳು ಈಗಾಗಲೇ ತಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡಿದ್ದಾರೆ. ಆದರೆ ಅವರು ತಮ್ಮ ಫೈನಲ್ ಸಬ್ಮಿಷನ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣದಿಂದ ಅಂತಹ ಅಭ್ಯರ್ಥಿಗಳಿಗೆ ಸಿಟಿಇಟಿ 2026ನೇ ಫೆಬ್ರವರಿ ಸಾಲನ್ನ ಬರೆಯೋದಕ್ಕೆ ಮತ್ತೊಂದು ಅವಕಾಶವನ್ನ ಡಿಸೆಂಬರ್ 27 ಅಂದ್ರೆ ನಾಳೆ ಬೆಳಗ್ಗೆಯಿಂದ 30ನೇ ತಾರೀಕಿನವರೆಗೂ ಕೂಡ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಆದ್ಮೇಲೆ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಿರಲಿ, ಈ ಫೆಸಿಲಿಟಿ ಅಥವಾ ಈ ಒಂದು ಸೌಲಭ್ಯ ಕೇವಲ ಈಗಾಗಲೇ ಡಿಸೆಂಬರ್ 18ಕ್ಕಿಂತ ಮೊದಲು ಯಾರೆಲ್ಲ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಮಾತ್ರ ಸಂಬಂಧಪಡುತ್ತೆ. ನೀವೇನಾದ್ರೂ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು, ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ದಿಸ್ ಇಸ್ ಆಲ್ಸೋ ಇನ್ಫಾರ್ಮ್ ದಟ್ ನೋ ಫ್ರೆಶ್ ರಿಜಿಸ್ಟ್ರೇಷನ್ ವಿಲ್ ಬಿ ಅಲೌಡ್ ಡ್ಯೂರಿಂಗ್ ದಿಸ್ ಪ್ರೊಸೆಸ್ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಕೊನೆಯ ಲೈನಲ್ಲಿ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ, ನೀವು ಕೂಡ ಆ 1 ಲಕ್ಷದ ಚಿಲ್ಲರೆ ವ್ಯಾಪ್ತಿಯೊಳಗಿದ್ರಿ, 1,61,127 ಜನರ ಪೈಕಿ ಒಬ್ಬರಾಗಿದ್ರಿ ಅಂದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ಲಾಗಿನ್ ಮಾಡಿ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ವೋ, ಪೇಮೆಂಟ್ ಮಾಡ್ಲಿಲ್ವೋ ಅನ್ನುವಂಥ ಕಾರಣದಿಂದ ನೀವೇನಾದ್ರೂ ಈಗಾಗಲೇ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಕ್ ಆಗದೇ ಇರುವಂತಹ ಅಭ್ಯರ್ಥಿ ಆಗಿದ್ರೆ ಡೆಫಿನೆಟ್ಲಿ ಇದೊಂದು ನಿಮ್ಗೆ ಒಂದು ಒಳ್ಳೆಯ ಅವಕಾಶ. ಯಾಕೆಂದ್ರೆ ಈಗಾಗಲೇ ಟಿಇಟಿ ಕೂಡ ಮುಗಿದು ಹೋಯ್ತು. ಟಿಇಟಿನಲ್ಲಿ ಪಾಸ್ ಆಗಿದ್ರೆ ಅಂದ್ರೆ ತೊಂದರೆನೇ ಇಲ್ಲ. ನೀವೇನಾದ್ರೂ ಟಿಇಟಿನಲ್ಲೂ ಅರ್ಹತೆ ಪಡ್ಕೊಂಡಿಲ್ಲ ಅಂದ್ರೆ ಇಲ್ಲೇನಾದ್ರೂ ರಿಜಿಸ್ಟ್ರೇಷನ್ ಮಾಡಿದ್ರಿ ಅಂದ್ರೆ ನಿಮ್ ಲಕ್ ಇದೆ, ನೀವು ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಈಗಾಗಲೇ ಸುಮಾರು ಜನ ಸಿಟಿಇಟಿಗೆ ಅರ್ಜಿ ಸಲ್ಲಿಸಿ ನೀವು ಆ ತಯಾರಿಯನ್ನು ಕೂಡ ಮಾಡ್ತಾ ಇದ್ರಿ. ಸೊ ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನ ಮೂಲಕ ಶೀಘ್ರದಲ್ಲೇ ನಿಮಗೆ ಸಿಟಿಇಟಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ನೋಟ್ಸ್ಗಳನ್ನು ಕೂಡ ನಮ್ಮ ಆ್ಯಪ್ನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಅವೆಲ್ಲವುಗಳನ್ನು ನೀವು ಉಪಯೋಗಿಸಿಕೊಂಡು 2026ನೇ ಫೆಬ್ರವರಿ ಆವೃತ್ತಿಯ ಸಿಟಿಇಟಿನಲ್ಲಿ ಅರ್ಹತೆ ಪಡೆಯಿರಿ ಅಂತ ಹೇಳ್ತಾ, ಸೊ ನೆನಪಿರಲಿ ನಿಮಗೆ ಡಿಸೆಂಬರ್ 27ರಿಂದ ಡಿಸೆಂಬರ್ 30ರವರೆಗೆ ಈ ಒಂದು 21ನೇ ಆವೃತ್ತಿಯ ಸಿಟಿಇಟಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇದು ಫ್ರೆಶ್ ಅಪ್ಲಿಕೇಶನ್ ಆಗಿರೋದಿಲ್ಲ, ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇನ್ಕಂಪ್ಲೀಟ್ ಇರುವಂತಹ ಅಪ್ಲಿಕೇಶನ್ಗಳಿಗೆ ಮಾತ್ರ ಸಂಬಂಧಪಡುತ್ತೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.